ಸುಮ್ಮನೆ ಹಾಗೆ ಡೌನ್ ಟೌನ್ ಕಡೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡವರು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಹಾಗೆ ಸರ್ಪ್ರೈಸ್ ಆಗಿ ನನ್ನ ಹಸ್ಬೆಂಡ್ ಅವರ ಆಫೀಸ್ಗೆ ಕೂಡ ಕರ್ಕೊಂಡು ಹೋದರು. ಸೊ ಲಾಸ್ಟ್ ವ್ಲಾಗಲ್ಲಿ ಹಸ್ಬೆಂಡ್ ವರ್ಕ್ ಮಾಡೋ ಆಫೀಸ್ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ಎಲ್ಲಿ ನೋಡಿದ್ರು ಕ್ರಿಸ್ಮಸ್ ಡೆಕೋರೇಷನ್. ಸೊ ಸ್ಟಾರ್ಟಿಂಗಲ್ಲಿ ಫೌಂಟೇನ್ ಪ್ಲೇಸ್ ನೋಡಿದ್ರಿ, ಅಲ್ಲಿ ಕ್ರಿಸ್ಮಸ್ ಟ್ರೀ ಆಗಿರ್ಬೋದು, ಹಾಗೆ ಹಸ್ಬೆಂಡ್ ಆಫೀಸ್ ಆಗಿರ್ಬೋದು, ಅಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಯಾವ ರೀತಿ ಮಾಡಿದ್ರು ಅನ್ನೋದಾಗಿರ್ಬೋದು. ಹಾಗೆ ಇವಾಗ ಎಂಟ್ರೆನ್ಸಲ್ಲಿ ಪೋಲಾರ್ ಬೇರ್ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಆ ಒಂದು ವಿಡಿಯೋನ ಇವಾಗ ಶೇರ್ ಮಾಡ್ತಾ ಇದ್ರಿ. ರಿಯಲ್ ಆಗಿ ನೋಡೋದಕ್ಕೆ ಈ ವೈಟ್ ಕಲರ್ ಲೈಟ್ಸ್ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಾಗ್ತಾ ಇಲ್ಲ. ಬಟ್ ಪೋಲಾರ್ ಬೇರ್ ಅಮ್ಮ ಮತ್ತು ಮಕ್ಕಳು ತುಂಬಾ ಕ್ಯೂಟ್ ಆಗಿತ್ತು ಅಂತ ಹೇಳ್ಬೋದು. ಹಾಗೆ ಇಷ್ಟು ದಿನ ನೋಡಿದ್ದ ಡೆಕೋರೇಷನಲ್ಲಿ ಇದು ನಮ್ಮ ಫೇವ್ರೆಟ್ ಅಂತ ಹೇಳ್ಬೋದು. ಮಕ್ಳಿಗಂತೂ ಈ ಕ್ಯೂಟ್ ಪೋಲಾರ್ ಬೇರ್ಸ್ನ ನೋಡಿ ತುಂಬಾನೇ ಇಷ್ಟ ಆಯಿತು. ಸೊ ಇಲ್ಲಿ ಒಂದಷ್ಟು ಫೋಟೋಸ್ ತಗೊಂಡ್ವಿ. ಲಾಸ್ಟ್ ವ್ಲಾಗಲ್ಲಿ ಹಸ್ಬೆಂಡ್ ಆಫೀಸ್ ವಿಡಿಯೋ ಶೇರ್ ಮಾಡಬೇಕಾದ್ರೆ ಹೇಳಿದ್ದೆ, ತುಂಬಾನೇ ಸ್ಟ್ರಗಲ್ಸ್ ನೋಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಈ ಜಾಗದಲ್ಲಿ ಇದೀವಿ ಅನ್ನೋದಾದ್ರೆ ನನ್ನ ಹಸ್ಬೆಂಡ್ ಬಗ್ಗೆ ನನಗೆ ತುಂಬಾನೇ ಪ್ರೌಡ್ ಫೀಲಿಂಗ್ ಇದೆ ಅಂತ. ನಮ್ಮದು ಲವ್ ಮ್ಯಾರೇಜ್ 20 ಇಯರ್ಸ್ಗೆ ಮದುವೆ ಆಗಿ ಲೈಫ್ 0 ಇಂದ ಸ್ಟಾರ್ಟ್ ಆಯಿತು. ಮಾಸ್ಟರ್ಸ್ ಮಾಡಿ ಮದುವೆ ಮಾಡ್ಕೊಬೇಕು ಅಂತ ಅಂದ್ಕೊಂಡ್ವಿ. ಆದರೆ ನಾವು ಬಯಸೋದು ಒಂದು, ಆದರೆ ಹಣೆಯಲ್ಲಿ ಬರ್ದಿರೋದೇ ಇನ್ನೂ ಒಂದು. ಸೊ ಹೇಗೆ ಬಂದರೂ ತೊಗೊಳ್ಳೇಬೇಕು, ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳಿಲ್ಲ, ಲೈಫ್ನ ಸ್ಮೂತಾಗೆ ತೊಗೊಂಡು ಹೋಗ್ತಾ ಇದ್ವಿ. ಆದರೆ ನಮ್ಮದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದ್ರಿಂದ ತುಂಬಾ ಸ್ಟ್ರಗಲ್ಸ್ ನೋಡಿದ್ದೀವಿ. ಹೇಳಬೇಕು ಅಂದರೆ ಮುಂಗಾರು ಮಳೆನಲ್ಲಿ ಸ್ಟಾರ್ಟ್ ಆಗಿದ್ದ ಲವ್ ಸ್ಟೋರಿ ಚೆಲುವಿನ ಚಿತ್ತಾರಾಗಿ ಎಂಡ್ ಆಗಬೇಕಾಗಿತ್ತು. ಆದರೆ ಅರಮನೆಗೆ ಬಂದು ಸೇಫಾಗಿ ಇದ್ವಿ. ಒಂದೇ ನಾವು ಡಿಸೈಡ್ ಮಾಡಿದ್ದು, ಏನೇ ಒಂದು ಬಂದರೂ ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು ಅಂತ ಹೇಳಿ ಅದನ್ನು ಇವತ್ತವರೆಗೂ ಪಾಲಿಸ್ಕೊಂಡು ಬಂದಿದ್ದೀವಿ. ಹಾಗೆ ಸ್ಟ್ರಗಲ್ಸ್ ಅನ್ನೋದಕ್ಕಿಂತ ಅಂದವ್ರ ಮಾತನ್ನ ಕೇಳಿಸ್ಕೊಂಡು ಬಂದಿರೋದೇ ಜಾಸ್ತಿ. ಏನಂದರೆ ಅವ್ರ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಅಂದರೆ ವೆಲ್ ಸೆಟಲ್ಡ್, ನಾವು ಎಜುಕೇಷನ್ ಎಲ್ಲ ಡಿಸ್ಕಂಟಿನ್ಯೂ ಆಗಿತ್ತು. ಸೊ ಲೈಫಲ್ಲಿ ನೀವು ಉದ್ಧಾರನೇ ಆಗಲ್ಲ ಅಂತೆಲ್ಲ ತುಂಬ ಮಾತು ಕೇಳಿ ಮದುವೆ ಆಯಿತು. ಇಬ್ಬರು ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ನನಗೆ ಡೇ ಶಿಫ್ಟು, ಹಸ್ಬೆಂಡ್ಗೆ ನೈಟ್ ಶಿಫ್ಟ್ ಇರ್ತಿತ್ತು. ಇಬ್ಬರು ಒಬ್ರಿಗೊಬ್ರು ನೋಡಬೇಕಂದ್ರೆ ವೀಕೆಂಡೇ ಬರಬೇಕಾಗಿತ್ತು. ಸೊ 5 ವರ್ಷ ಲೈಫ್ ಹೀಗೆ ನಡೀತಾ ಇತ್ತು. ದೊಡ್ಡ ಮಗಳು ಹುಟ್ಟಿದ್ಲು, ನಾನು ಕೆಲಸ ಬಿಟ್ಟು ಅವಳು ನೋಡ್ಕೊಳ್ಳೋದೇ ಫುಲ್ ಟೈಮ್ ವರ್ಕ್ ಆಗಿತ್ತು. ಹಸ್ಬೆಂಡ್ ಲೈಫ್ ಲಾಂಗ್ ನೈಟ್ ಶಿಫ್ಟ್ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅವರು ಸ್ಟಡೀಸ್ನ ಕಂಟಿನ್ಯೂ ಮಾಡಿ ಒಳ್ಳೆ ಕೆಲಸ ತೊಗೊಂಡ್ರು. ಇದು ನಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಲೈಫ್ ಇನ್ನೂ ಸ್ಮೂತಾಗಿ ನಡೀತಾ ಇತ್ತು. ಇನ್ನೊಂದು 3 ವರ್ಷಕ್ಕೆ ನನ್ನ ಚಿಕ್ಕ ಮಗಳು ಹುಟ್ಟಿದ್ಲು. ನಿಜ ಹೇಳಬೇಕು ಅಂತ ಅಂದರೆ ನಾವು ಯಾವತ್ತೂ ಬೇರೆ ಕಂಟ್ರಿಗೆ ಹೋಗಬೇಕು ಅಥವಾ ಅಮೆರಿಕಾಗೆ ಬರಬೇಕಂತ ಪ್ಲಾನೇ ಮಾಡಿರಲಿಲ್ಲ. ಆಫೀಸ್ ಕಡೆಯಿಂದ US ಆಫರ್ ಸಿಕ್ತು. ಫಸ್ಟ್ ಟೈಮ್ ವೀಸಾ ರಿಜೆಕ್ಟ್ ಆಗಿತ್ತು, ಬಟ್ ಸೆಕೆಂಡ್ ಟೈಮ್ ಆಗಿ ಹಸ್ಬೆಂಡ್ ಮಾತ್ರ ಬಂದಿದ್ರು. ಬಟ್ ಅವ್ರು ಬಂದಿದ್ದು 6 ಮಂತ್ಸ್ಗೆ ನಾನು ಮಕ್ಕಳು ಕೂಡ USಗೆ ಬಂದ್ವಿ. ಅವತ್ತು ಶುರುವಾದ ನಮ್ಮ ಸಿಂಪಲ್ ಲೈಫ್ ಸ್ಟೈಲ್ ಇವತ್ತಿನವರೆಗೂ ಅಷ್ಟೇ ಸಿಂಪಲ್ ಆಗಿದೆ. ನಮ್ಮ ಅಣ್ಣವ್ರು ಹೇಳಿರೋ ಹಾಗೆ ಕಷ್ಟ ಬಂದಾಗ ಕುಗ್ದಿರಾ, ಸುಖ ಬಂದಾಗ ಹಿಗ್ದಿರಾ, ಮನುಷ್ಯ ಒಂದೇ ಥರ ಇರಬೇಕು ಅಂತ. ಆದರೆ ಆ ರೀಲ್ ಇವಾಗ ಟ್ರೆಂಡಿಂಗ್ ಆಗಿರ್ಬೋದು, ಆದರೆ ಈ ಮಾತನ್ನ ನಾವು ನಮ್ಮ ಜೀವನದಲ್ಲಿ ಮೊದಲಿಂದಾನೇ ಅಳವಡಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳ್ಬೋದು. ಫೈನಲ್ ಆಗಿ ನಾನು ಹೇಳೋದು ಒಂದೇ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಧೈರ್ಯದಿಂದ ಹೆದರಿಸಬೇಕು, ಹೆಜ್ಜೆ ಹಿಂದೆ ಇಡಬಾರ್ದು. ಏನಾದರೂ ಸಾಧಿಸಬೇಕು ಅನ್ನೋ ಹಠ, ಆತ್ಮವಿಶ್ವಾಸ ಹಾಗೆ ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಸಾಕು, ಅವನೇ ಕೈ ಹಿಡಿದು ನಡೆಸ್ತಾನೆ ಅನ್ನೋದು ನನ್ನ ಅಭಿಪ್ರಾಯ. ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.